ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ರಾಮನಾಪುರಕ್ಕೆ ಬಂದಿದ್ದೀವಿ ನಮ್ಮ ಜಮೀನ್ ಹತ್ರ. ಅಂದರೆ ಇವತ್ತು ಸ್ವಲ್ಪ ಜಮೀನು ಉಳ್ಬೇಕಾಗಿತ್ತು, ಹಾಗಾಗಿ. ಮತ್ತು ಇಲ್ಲಿ ನೋಡಿ, ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಕೂಡ ಇದೆ. ನೋಡ್ಬೋದು, ಇಲ್ಲಿ ಅರಳಿ ಮರ ಇದು ನೋಡಿ. ಪವರ್ಫುಲ್ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ನೋಡಿ, ನಮ್ಮ ಕಾರು ಇಲ್ಲೇ ನಿಂತಿದೆ. ನೋಡ್ಬೋದು, ಅದೇ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ಪವರ್ಫುಲ್ ದೇವಸ್ಥಾನ. ಇದ್ರ ಹಿಂದೆಗಡೆನೇ ಇರೋದು, ಲೆಫ್ಟ್ ಸೈಡಲ್ಲಿ ನಮ್ಮ ಜಮೀನು. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ನೇಗ್ಲು ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಡೀಸೆಲ್ ತಂದು ಇಟ್ಟಿದ್ದೀನಿ. ನಮ್ಮದು ಸೋನಾಲಿಕಾ ಗಾಡಿ. ನೋಡಿ, ಇಲ್ಲಿ ರೂಟೋವೇಟರ್ ಹೊಡಿಬೇಕು. ಇಲ್ಲಿ ನೋಡಿ, ಇಲ್ಲಿ ನೇಗ್ಲು ಹೊಡಿತಾ ಇದ್ದಾರೆ. ಈ 2 ವೀಲ್ ಗಾಡಿ, ನಮ್ಮದು 4 ವೀಲ್ ಗಾಡಿ. ನೋಡುವ, ಅಂದರೆ ನೇಗ್ಲು ಅಷ್ಟೊಂದು ಆಳವಾಗಿ ಹೋಗ್ತಾ ಇಲ್ಲ. ಇದು ಊಟ ಸರಿಯಾಗಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಸರಿಯಾಗಿ ಓಡಿಲ್ಲ ಇದನ್ನು. ನೋಡ್ಬೋದು, ನೋಡಿ ಇಲ್ಲಿ ಎಷ್ಟೊಂದು ಇದು ಕಾಣ್ತಾ ಇದೆ, ಎಳೆ ಕಾಣ್ತಾ ಇದೆ. ಆ ಪಕ್ಕದ ಜಮೀನವ್ರು ಇದ್ದಾರಲ್ಲ, ಅವರು ಈ ಕಡೆಗೆಲ್ಲ ಒತ್ತುವರಿ ಮಾಡಿರೋದು ಜಮೀನನ್ನ. ಮತ್ತು ನಾವು ಬೇರೆಯವ್ರಿಗೆ ಕೊಟ್ಟಿದ್ವಲ್ಲ, ಅವ್ರು ಮಾಡ್ಕೊಳ್ಳೋದಕ್ಕೆ ಅವ್ರು ಸರಿಯಾಗೂ ಮಾಡ್ಕೊಂಡಿರಲಿಲ್ಲ. ಅದು ನೀಟಾಗಿ ಉಳ್ಬೇಕು ಪಕ್ಕದಲ್ಲಿ. ನೋಡಿ ಎಷ್ಟೊಂದು ಬಿಟ್ಟಿದ್ದಾರೆ ಅಂತ ಬೇಲಿನ. ಇದನ್ನೆಲ್ಲ ಉತ್ತಾಕ್ಬೇಕು ಇವಾಗ. ನೋಡ್ಬೋದು, ತೋರಿಸ್ತೀನಿ ಯಾವ ಥರ ಆಗುತ್ತೆ ಉತ್ಮೇಲೆ ಅಂತ ನೋಡಿ. ಮತ್ತಿಲ್ಲಿ ನೋಡ್ಬೋದು ಎಷ್ಟೊಂದು ಹುಲ್ಲಿದೆ ಅಂತ. ಇದನ್ನೆಲ್ಲ ಕುಯ್ಕೊಳ್ಳೋದಕ್ಕೆ ಹೇಳಿದ್ವಿ, ಇವ್ರು ಕುಯ್ಕೊಂಡಿಲ್ಲ. ಮತ್ತು ಇವಾಗ ನೇಗ್ಲಲ್ಲಿ ಹೊಡಿಬೇಕಾದ್ರೆ ಎಲ್ಲ ಸಿಗಿಹಾಕೊಳ್ಳುತ್ತೆ. ಫಸ್ಟು ನೇಗ್ಲಲ್ಲಿ ಹೊಡಿತೀವಿ, ಆಮೇಲೆ ರೂಟೋವೇಟರ್ ಹೊಡಿತೀವಿ. ನೋಡ್ಬೋದು ಇಲ್ಲಿ ಎಷ್ಟೊಂದು ಹುಲ್ಲಿದೆ ಅಂತ. ಇವ್ರು ಕುಯ್ದು ಬಿಟ್ಟಿದ್ರೆ ಸರಿಯಾಗೋದು ಇವಾಗ ಉಳೋದಕ್ಕೆ. ಇವಾಗ ನಮಗೆ ಉಳೋದಕ್ಕೆ ಹಿಂಸೆ. ಅಂದರೆ ನೇಗ್ಲಿಗೆಲ್ಲ ಸಿಗಿ ಹಾಕೊಂಡು ಬಿಡುತ್ತೆ, ಮತ್ತು ತೆಗೆಯೋದೇ ಹಿಂಸೆ ಆಗುತ್ತೆ. ಅದನ್ನು ರೂಟ್ರಿಗೆ ಹೋದ್ರೂ ಬ್ಲೇಡಿಗೆಲ್ಲ ಸಿಗಿ ಹಾಕೊಳ್ಳುತ್ತೆ. ನೋಡ್ಬೋದು, ಈ ಕಡೆ ಎಲ್ಲ ಪರವಾಗಿಲ್ಲ. ನೋಡಿ, ಆ ಕಡೆಯೂ ಹುಲ್ಲಿದೆ. ತೋರಿಸ್ತೀನಿ ಯಾವ ಥರ ಆಗುತ್ತೆ ಉತ್ಮೇಲೆ ಅಂತ. ನೋಡಿ, ಇಲ್ಲಿ ನಮ್ಮ ಸೋನಾಲಿಕಾ ಗಾಡಿ 4 ವೀಲ್ ಇಲ್ಲೇನಿದೆ. ರೂಟ್ರ್ ಹಾಕೊಂಡು ನಿಲ್ಸಿದ್ದೀವಿ. ಇದು ಅದು ನೇಗ್ಲು ಹೊಡೆದ ತಕ್ಷಣ ಇದ್ರಲ್ಲಿ ರೂಟ್ರಲ್ಲಿ ಹೊಡಿತೀವಿ. ಅವಾಗೆಲ್ಲ ಪೂರ್ತಿ ಉಡಿ ಉಡಿ ಆಗಿಬಿಡುತ್ತೆ. ನೇಗ್ಲಿಗೆ ಯಾವ ಥರ ಸಿಗಿಹಾಕೊಳ್ತಾ ಇದೆ ಅಂತ ಹುಲ್ಲು ನೋಡಿ. ಇಲ್ಲಿ ಆ ಥರ ಸಿಗಿಹಾಕೊಂಡ್ರೆ ಕರೆಕ್ಟಾಗಿ ಆಳವಾಗಿ ಹೋಗೋದೇ ಇಲ್ಲ. ನೋಡ್ಬೋದು ಮೇಲೆ ಯಾವ ಥರ ಸಿಗಿಹಾಕೊಳ್ತಾ ಇದೆ ಅಂತ. ಅದಕ್ಕೆ ಫಸ್ಟು ರೂಟ್ ಹೊಡೆಯೋಣ ಅಂತ ಹೇಳ್ತಾವ್ರೆ. ರೂಟ್ ಹೊಡೆದ್ಮೇಲೆ ಆಮೇಲೆ ನೇಗ್ಲು ಹೊಡಿತೀವಿ. ರೂಟೋವೇಟರ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ, ರೂಟೋವೇಟರಿಗೆ ಅಂದರೆ ಹುಲ್ಲು ಜಾಸ್ತಿ ಇದ್ದರೆ ಬ್ಲೇಡಿಗೆ ಸಿಗಿಹಾಕೊಳ್ಳುತ್ತೆ. ಮತ್ತು ಅದು ಗೇರ್ ಬ್ಯಾಗ್ ಸೀಟ್ ಆಗಿಬಿಟ್ರೆ ಕಷ್ಟ. ಮತ್ತು ಅದು ಬಿಡ್ಸೋದಕ್ಕೆ ಬೇರೆ ಟೈಮ್ ಹಿಡಿಯುತ್ತೆ. ನೋಡ್ಬೋದು, ಹುಲ್ಲೆಲ್ಲ ಸ್ವಲ್ಪ ತುಂಡ ಆದಮೇಲೆ ಆಮೇಲೆ ನೇಗ್ಲು ಹೊಡಿತೀವಿ. ಅಂದರೆ ಫುಲ್ ಆರ್ಡಿದೆ ಭೂಮಿ, ನೇಗ್ಲು ಚೆನ್ನಾಗಿ ಉಳ್ಬೇಕು ಆಳವಾಗಿ. ನೋಡಿ ಇಲ್ಲಿ ಎಷ್ಟು ಎತ್ತರಕ್ಕೆ ಹುಲ್ಲು ಬೆಳೆದಿದೆ ಅಂತ ನೋಡಿ. ಒಂದು ಸೋನಾಲಿಕಾ 4 ವೀಲು. ನೋಡಿ, ಎಲ್ಲ ಉಡಿ ಉಡಿ ಆಗ್ತಾ ಇದೆ. ಇಟ್ಟರದು ಡೀಸೆಲ್ ಖಾಲಿ ಆಗಿಬಿಡ್ತು. ಉಳ್ತಾ ಡೀಸೆಲ್ ತಂದು ಇಟ್ಟಿದ್ರು, ಹಾಕೋದವ್ರು ಇವಾಗ. ಅಂದರೆ ಆ ಮಹೇಂದ್ರ ಗಾಡಿಗೂ ನೇಗ್ಲಿಗೂ ತರಬೇಕು ಡೀಸೆಲ್ ಹೋಗಿ. ಅದಕ್ಕೊಂದು ಕ್ಯಾನ್ ತರಬೇಕು. ನೋಡೋಣ ಬನ್ನಿ, ಆಮೇಲೆ ತೋರಿಸ್ತೀನಿ. ಫಸ್ಟು ರೂಟ್ ಹೊಡೆದ್ಮೇಲೆ ಆಮೇಲೆ ನೇಗ್ಲು ಹೊಡಿತೀವಿ. ನೋಡಿ ಇಲ್ಲಿ ಎಷ್ಟು ಬೆಳೆದಿದೆ ಅಂತ ಹುಲ್ಲು. ಹೌದು ಫ್ರೆಂಡ್ಸ್, ಉಳ್ತಾನೆ ರೋಟ್ರದ್ದು ಜಾಯಿಂಟ್ ಬೋಲ್ಟ್ ಕಟ್ಟಾಗ್ಬಿಡ್ತು. ಅದಕ್ಕೋಸ್ಕರ ನಿಲ್ಲಿಸಿದ್ವಿ. ಇವಾಗ ಹೋಗಿ ರಾಮನಾಪುರಕ್ಕೆ. ಮತ್ತು ಸ್ಪ್ಯಾನರ್ ಕೂಡ ಇರಲಿಲ್ಲ, 16-17 ಸೈಜಿಂದು. 2 ಸ್ಪ್ಯಾನರು ಮತ್ತು 2 ಬೋರ್ಡ್ ತಂದೆ ಹೋಗಿ. ನೋಡ್ಬೋದು, ಇವಾಗ ಸ್ಟಾರ್ಟ್ ಮಾಡವ್ರು ಇವಾಗ. ನೋಡಿ ಇಲ್ಲಿ ಎಕ್ಸ್ಟ್ರಾ ಒಂದೊಂದು 2 ಬೋರ್ಡ್ಗಳು ಇಟ್ಕೊಂಡಿರ್ಬೇಕು ಗಾಡೀಲಿ. ಅಂದರೆ ನಮ್ದು ಇತ್ತು ಬೋರ್ಟು. ಮೊನ್ನೆ ಸ್ಕೂಟಿ ಒಳಗಡೆ ತಗೊಂಡೋಗ್ಬಿಟ್ಟಿದ್ದೀವಿ ಮಿಸ್ಸಾಗಿ. ಇವಾಗ ಸ್ಕೂಟಿ ತರಲಿಲ್ಲ, ಆಗ ಕಾರಲ್ಲಿ ಬಂದಿರೋದು ಇವತ್ತು. ಅದಕ್ಕೋಸ್ಕರ ಇವಾಗ ರಾಮನಾಪುರಕ್ಕೆ ಹೋಗಿ 2 ಸ್ಪ್ಯಾನರು 2 ಬೋಲ್ಟ್ಗಳು ತಂದೆ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಫುಲ್ ಆಡಿದೆ ಭೂಮಿ. ಇದು ರೂಟ್ರಲ್ಲಿ ಎತ್ತೆತ್ತ ಆಗ್ತಾಯಿದೆ. ನೋಡ್ರಿ, ಇಲ್ಲಿ ಹರಿತಾನೆ ಇಲ್ಲ ಭೂಮಿ. ಅಂದರೆ ಹುಲ್ಲು ಅಷ್ಟೊಂದಿದೆ.
ನೋಡಿ ಇಲ್ಲಿ ಎಷ್ಟೊಂದಿದೆ ಅಂತ ಹೇಳ. ಹುಲ್ಲು, ಶೆತ್ತೆ, ಬೇಲಿ. ಇಲ್ಲಿ ನೋಡ್ಬೋದು ಮಚ್ಚಲ್ಲಿ ಇಲ್ಲೆಲ್ಲ ಏನು ಒತ್ತುವರಿ ಮಾಡಿ ಬೇಲಿ ಇದು ಮಾಡಿದರು ನೋಡಿ. ಇಲ್ಲಿ ಎಷ್ಟಿತ್ತು ನೋಡಿದ್ರೆ ಇಲ್ಲಿ ಮಚ್ಚಲೆಲ್ಲ ಕಡ್ದಾಕಿದ್ದೀನಿ ನೋಡಿ. ಅಲ್ಲಿ ಸರಗಿದ್ದೀನಿ ನೀಟಾಗಿ. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಇದೆ, ಇಲ್ಲೂ ಸರಗಬೇಕು ಇವಾಗ ನೋಡ್ರಿ.
ಫ್ರೆಂಡ್ಸ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು ಮತ್ತು ಇವಾಗ ಹೇಗಾಯಿತು ಅಂತ ನೋಡಿ ಇಲ್ಲಿ ನೋಡ್ಬೋದು. ಇಲ್ಲಿ ಬೆಳಗ್ಗೆ ಫುಲ್ ಎಷ್ಟು ಹುಲ್ಲಿತ್ತು ಮತ್ತು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ. ಇವಾಗ ಫಸ್ಟು ನೇಗ್ಲಲ್ಲಿ ಹೊಡೆದ್ವಿ, ಆಮೇಲೆ ರೂಟಾವೀಟರಲ್ಲಿ ಹೊಡೆದ್ವಿ. ಎಷ್ಟು ಚೆನ್ನಾಗಿ ಬಂಗಾರ ಆದಂಗೆ ಆಗಿದೆ ನೋಡಿ. ಇಲ್ಲಿ ಬೇರೆಯವ್ರು ಕೊಟ್ಟಿದ್ರಿಂದ ಮೇಂಟೆನೆನ್ಸ್ ಮಾಡಿರಲಿಲ್ಲ, ಈ ಸಲ ನಾವೇ ಮಾಡ್ತಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಕಡೆಯಲ್ಲಿ ಉಳ್ತಾ ಇದ್ದೀವಿ ಅಂತ. ಇನ್ನೂ ಉಳ್ತಾನೆ ಇದ್ದಾರೆ. ಮತ್ತು ಜಾಯಿಂಟ್ ಬೋಲ್ಟ್ಗಳು ಕಟ್ಟೋದು ಒಂದು 5 ಬ್ಲೇಡ್ಗಳೆಲ್ಲ ಲೂಸ್ ಆಗಿದ್ದಾವೆ. ಅಂದರೆ ಇಲ್ಲಿ ಫುಲ್ ಆರ್ಟಿದೆ ಭೂಮಿ, ಹಾಗಾಗಿ ನೋಡ್ಬೋದು. ಪೂರ್ತಿ ಕಂಪ್ಲೀಟ್ ಆಯಿತು. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.